ಯಾವ್ದಾದ್ರೂ ಹಳ್ಳಿಗೆ ಒಬ್ಬ ಮತಾಂತರ ಮಾಡುವಂತ ಇವ್ಯಾಂಜಲಿಸ್ಟ್ ಹೋಗಿ ನಿಮಗೆ ನಾನು ಅಕ್ಕಿ ಕೊಡ್ತೀನಿ, ನೀವು ನಮ್ಮ ಯೇಸುವನ್ನ ಸ್ವೀಕರಿಸಿ ಅಂತಂದ್ರೆ ಅಲ್ಲಿ ಜನ ಏನ್ ಹೇಳ್ತಾರೆ ಗೊತ್ತಾ? ನಮಗೆ ಮಂಜುನಾಥ ಇದ್ದಾನೆ, ಬೇಕಾದಷ್ಟು ಅಕ್ಕಿ ಕೊಟ್ಟಿದ್ದಾನೆ, ನೀವು ಬೇಕಾಗಿಲ್ಲ ಹೋಗಿ. ನಿಮಗೆ ಸ್ಕಾಲರ್ಶಿಪ್ ಕೊಡ್ತೀನಿ, ನೀವು ಮತಾಂತರಗೊಳ್ಳಿ ಅಂತಂದ್ರೆ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಹೇಳ್ತಾರೆ, ನನ್ನ ಮಗನನ್ನ ಮಂಜುನಾಥ ಓದಿಸ್ತಾ ಇದ್ದಾನೆ, ನೀನೇನು ಬೇಕಾಗಿಲ್ಲ ಹೋಗು ಅಂತ. ನಾನು ನಿಮಗೆ ಸಾಲ ಕೊಡ್ತೀನಿ, ಮಗಳ ಮದುವೆ ಮಾಡಿ ಅಂತಂದ್ರೆ ಸ್ವಸಹಾಯ ಸಂಘದಿಂದ ಸಾಲ ತಗೊಂಡಿದ್ದೀವಿ, ನೀನ್ ತಲೆ ಕೆಡಿಸ್ಕೊಳ್ಬೇಡ ಅಂತ. ಇವ್ಯಾಂಜಲಿಸ್ಟ್ಗೆ ಬರೀ ದಕ್ಷಿಣ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಅವರ ಕೆಲಸ ನಡೆಯದಂತೆ ಮಾಡಿರುವ ಯಾವುದಾದ್ರೂ ಒಂದು ಪ್ರಬಲವಾದ ಶಕ್ತಿ ಇದ್ರೆ ಅದು ಧರ್ಮಸ್ಥಳ ಕ್ಷೇತ್ರ. ಅದಕ್ಕೆ ಆಕ್ರೋಶ ಇವರಿಗೆ. ಆ ಕೋಪಕ್ಕೆ ಧರ್ಮಸ್ಥಳದ ಮೇಲೆ ಮುಗಿಬಿದ್ದಿರೋದು ಎಲ್ಲ ಹೋರಾಟಗಾರರಿಗೂ ಗೊತ್ತು. ಸೌಜನ್ಯನ ಹತ್ಯೆಯ ಕೇಸು ಓಪನ್ ಅಂಡ್ ಶಟ್, ಕ್ಲೋಸ್ ಆಗೋಗಿದೆ. ಇವರ ನೇತೃತ್ವ ವಹಿಸಿದ ಒಬ್ಬ ವ್ಯಕ್ತಿ ಒಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಮಾತನಾಡ್ತಾ ಏನ್ ಹೇಳ್ತಾನೆ ಗೊತ್ತಾ? ಆತ ಮಾತನಾಡ್ತಾ ಹೇಳ್ತಾನೆ, ಸೌಜನ್ಯನ ಕೇಸ್ ಮುಗಿತು, ಇದರಿಂದ ಧರ್ಮಸ್ಥಳಕ್ಕೆ ಏನು ಮಾಡ್ಲಿಕ್ಕಾಗೋದಿಲ್ಲ, ನಾವು ಹೊಸದನ್ನೇನೋ ಕೆದಕಬೇಕು ಅಂತ ಆತ ಹೇಳಿದ್ದಾನೆ. ಆ ಕೆದಕುವ ಧಾವಂತದಲ್ಲೇ ಅವರಿಗೆ ಅಜ್ಜಿ ಸಿಕ್ಕಿತು. ವಸಂತ್ ಬಹಳ ಚೆನ್ನಾಗಿ ಹೇಳಿದ್ರು. ಒಬ್ಬ ಅಜ್ಜಿ, ಎಂತ ಕೆಟ್ಟ ಜನ ರೀ. ಒಬ್ಬ ಅಜ್ಜಿ ಬರ್ತಾಳೆ, ನನಗೆ ದೇವಸ್ಥಾನದಿಂದ ಜಾಗದ ವಿಚಾರದಲ್ಲಿ ತೊಂದರೆ ಆಗಿದೆ ಅಂತ. ತೊಂದರೆ ಏನು? ನಾನು ಹಿಂಗಂದ್ರೆ ಮತ್ತೆ ತಪ್ಪು ಮೆಸೇಜ್ ತಗೊಂಡು ಹೋಗ್ಬಿಡ್ತೀರ, ಅದಕ್ಕೆ ಕ್ಲಿಯರ್ ಮಾಡ್ತೀನಿ ನಿಮ್ಗೆ. ತೊಂದರೆ ಏನು? ಆ ಅಜ್ಜಿಯ ಚಿಕ್ಕಪ್ಪ ತನ್ನ ಜಾಗವನ್ನ, ತನ್ನ ಊರಿನಲ್ಲಿ ತನ್ನ ಹೆಸರಲ್ಲಿದ್ದ ಜಾಗವನ್ನ ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಕೊಡದೆ ವೀರೇಂದ್ರ ಹೆಗಡೆ ಅವರಿಗೆ ದಾನ ಮಾಡ್ತೀನಿ ಎಂದ. ಹೆಗಡೆಯವರು ಆರಂಭದಲ್ಲಿ ಬೇಡ ಅಂದ್ರು. ಬೇಡ, ಇದು ಯಾಕೆ ಅಂತ ಅವ್ರು ಕೇಳದೆ, ನಿಮಗೆ ಕೊಟ್ರೆ ನಿಮಗೆ ಮಾತ್ರ ಕೊಡೋದು, ಇಲ್ದೆ ಹೋದ್ರೆ ಯಾರಿಗೂ ಕೊಡೋದಿಲ್ಲ ಅಂತ ಹಠ ಹಿಡಿದ ಮೇಲೆ ಜಾಗ ತಗೊಂಡ್ರು. ತಗೊಂಡಿದ್ದ ಅಷ್ಟೇ ಎಲ್ಲ ಮಿತ್ರರೆ, ಪುಟ್ಟದೊಂದು ಜಾಗವನ್ನು ತಗೊಂಡು ಅಕ್ಕಪಕ್ಕದಲ್ಲಿರುವಂತ 12 ಎಕರೆ ಜಮೀನನ್ನು ಖರೀದಿ ಮಾಡಿ ಅಲ್ಲಿ ಒಂದು ಅದ್ಭುತವಾಗಿರುವಂತ ನ್ಯಾಚುರೋಪತಿ ಹಾಸ್ಪಿಟಲ್ ನ ನಿರ್ಮಾಣ ಮಾಡಿದ್ರಲ್ಲ, ಅದು ವೀರೇಂದ್ರ ಹೆಗಡೆ ಅವರು ಮಾಡಿದ ಮ್ಯಾಜಿಕ್. ಈಗ ಈ ಹೆಣ್ಮಗಳಿಗೆ ಕೋಪ ಬಂತು. ನನ್ನ ಚಿಕ್ಕಪ್ಪ ಅಂದಾಗ ನನ್ನ ಸೈನ್ ಇಲ್ಲದೆ ಹೆಂಗೆ ದಾನ ತಗೊಂಡ್ರು? ಕೊಟ್ಟು ಚಿಕ್ಕಪ್ಪನ ಮೇಲೆ ಕೋಪ ಇಲ್ಲ, ದಾನ ತಗೊಂಡ ವೀರೇಂದ್ರ ಹೆಗಡೆ ಅವ್ರ ಮೇಲೆ ಕೋಪ. ಯಾರೋ ಪತ್ರಕರ್ತರು ಕೇಳಿದ್ರು, ಅಲ್ಲ ತಾಯಿ, ನಿಮ್ ಚಿಕ್ಕಪ್ಪ ಕೊಟ್ರೆ ಅವ್ರದ್ದೇನು? ಅಲ್ಲ, ಅವ್ರು ಬುದ್ಧಿವಂತರಲ್ಲ, ಅವ್ರು ದೊಡ್ಡವರಲ್ಲ. ವಂಶವೃಕ್ಷವನ್ನು ನೋಡಿ, ಈ ಒಬ್ಬಳು ಹೆಣ್ಮಗಳಿದ್ದಾಳೆ, ನಾಳೆ ಒಂದು ದಿನ ಇವಳು ಅಜ್ಜಿಯಾಗಿ ಬರಬಹುದು, ಅದಕ್ಕೋಸ್ಕರ ನಾನು ಅವಳ ಮಾತು ಕೇಳಬೇಕು, ಅವಳ ಹತ್ರ ಒಂದು ಸೈನ್ ತಗೋಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕಿತ್ತಂತೆ. ಶಬಾಷ್, ಆಯ್ತಪ್ಪ. ಈ ಹೆಣ್ಮಗಳು ನಿಮ್ಮ ಹತ್ರ ಬಂದು ಕೇಳಿದ್ರು, ಈ ತರದೊಂದು ಪ್ರಾಬ್ಲಮ್ ಇದೆ, ನಾನ್ ಬೇಕಿದ್ರೆ ಮೀಡಿಯಾ ಮುಂದೆ ನಿಂತ್ಕೊಂಡು ಹೇಳ್ತೀನಿ ಅಂತಂದ್ರೆ, ಇಲ್ಲ, ಇದು ಸೆನ್ಸೇಷನ್ ಕ್ರಿಯೇಟ್ ಮಾಡಲ್ಲ, ನಿನಗೊಂದು ಮಗಳಿದ್ರೆ ಚೆನ್ನಾಗಿರತ್ತೆ, ಒಂದು ಮಗಳ ಹೆಸರು ಹೇಳು ಅಂತ ಆಕೆಯ ಬಳಿ ಕೇಳ್ಕೊಂಡು ಒಂದು ಮಗಳ ಹೆಸರು ಕೇಳಿ, ಆಕೆ ಕಲ್ಕತ್ತಾದಲ್ಲಿ ಕೆಲಸ ಮಾಡ್ತಿದ್ಲು 9 ವರ್ಷ ಎನ್ನುವ ಒಟ್ಟಾರೆ ಕಥೆಯನ್ನ ಸೃಷ್ಟಿ ಮಾಡಿ, ಆ ವಯಸ್ಸಿನಲ್ಲಿ ಆಕೆಗೆ ಅದನ್ನ ಮೆಮೊರೈಸ್ ಮಾಡಿಸಿ ಫೈನಲಿ ಟಿವಿ ಮುಂದೆ ಕರ್ಕೊಂಡು ನನ್ಗೆ ಗೊತ್ತಿಲ್ಲ ಯಾವಾಗ ಹೇಳಿದ್ನೋ, ಆ ಮಾಸ್ಕ್ ಮ್ಯಾನ್ ಒಂದ್ಸಲ ಹೇಳಿದ ಅಂತ ಒಂದು ಚಾನೆಲ್ ಅಲ್ಲಿ ಬಂತು. ಇವರೆಲ್ಲ ಪದೇ ನನಗೆ ಹೇಳಿದ್ರು, ಹಳ್ಳದಲ್ಲಿ ಇದೆ ಅಂತ ಹೇಳು, ಅಲ್ಲಿ ಹುಡುಕ್ಲಿ ಅವರು ಅಂತ ಹೇಳು ಅಂತ. ನಂಗೆ ಧೈರ್ಯ ಇರಲಿಲ್ಲ. ಕೊನೆಗೆ ಯಾವಾಗ ಅನನ್ಯ ಭಟ್ನ ತಾಯಿ ಬಂದು ಹೇಳ್ತೀನಿ ಅಂದ್ರೋ, ಆಗ ನನಗೆ ಧೈರ್ಯ ಬಂತು ಅಂತ. ಇವನಿಗೆ ಧೈರ್ಯ ತುಂಬಲಿಕ್ಕೆ ಅವಳಿಗೆ ಧೈರ್ಯ ತುಂಬಲಿಕ್ಕೆ ಇವನು. ಆದ್ರೆ ನಾವು ಹೆಂಗಿದ್ವಿ ಗೊತ್ತಾ? ನಾವು ಕಾದು ನೋಡುವ ತಂತ್ರ ಅನುಸರಿಸ್ತಾ ಇದ್ವಿ. ಬಹಳ ಬುದ್ಧಿವಂತರು. ಈ ರಾಮರಾವಣರ ಯುದ್ಧ ನಡೆಯುವಾಗ ದೇವತೆಗಳ ರೋಲ್ ನಮ್ದು. ಅವ್ರು ಜೈ ಅಂತಿದ್ರಂತ ಯುದ್ಧದ ಉದ್ದಕ್ಕೂ. ಯಾರಿಗೆ ಅಂತ ಹೇಳ್ತಿರ್ಲಿಲ್ಲ. ರಾಮ ಗೆದ್ರೆ ರಾಮನಿಗೆ ಜೈ ಅಂತ ಕೊನೆಯಲ್ಲಿ ಸೇರಿಸುದು, ರಾವಣ ಗೆದ್ದು ಬಿಟ್ರೆ ರಾವಣನಿಗೆ ಜೈ ಅಂತ ಹೇಳುದು. ಹಂಗೇ ಕೂತು ನೋಡ್ತಾ ಇದ್ವಿ. ಯೋಚನೆ ಮಾಡಿ ಮಿತ್ರರೇ, ನಾನಿವತ್ತು ನಿಮ್ಮನ್ನು ಓಪನ್ ಪ್ರಶ್ನೆ ಕೇಳಬೇಕು. ಅಕಸ್ಮಾತ್ ಆ 13 ಹೊಂಡಗಳಲ್ಲಿ ಒಂದಾದ್ರೂ ಹೊಂಡದಲ್ಲಿ ಒಂದು ಹೆಣ್ಣು ಮಗಳದ್ದೇನಾದ್ರೂ ಸ್ಕೆಲಿಟನ್ ಸಿಕ್ಕಿದ್ದಿದ್ರೆ, ಯಾವ ಟಿವಿ ಮಾಧ್ಯಮಗಳಾದ್ರೂ ಅನನ್ಯ ಭಟ್ ಯಾರು ಅಂತ ಹುಡುಕಾಡುವ ಪ್ರಯತ್ನ ಮಾಡ್ತಿತ್ತ? ಯಾರು ಮಾಡ್ತಿರ್ಲಿಲ್ಲ ರೀ. ಅನನ್ಯ ಭಟ್ ಕೇಸ್ ಜೊತೆ ಸೇರ್ಕೊಂಡ್ ಬಿಡ್ತಿತ್ತು. ಇಡೀ ಧರ್ಮಸ್ಥಳದ ಮೇಲೆ ಅನನ್ಯ ಭಟ್ ಅನ್ನುವಂತ ಇಲ್ಲದ ಹೆಣ್ಣು ಮಗಳ, ಹುಟ್ಟೇ ಇಲ್ಲದ ಹೆಣ್ಣು ಮಗಳ ಒಂದು ರೇಪಿನ ಕಥೆ ಜೊತೆಯಲ್ಲಿ ಸೇರ್ಕೊಂಡ್ ಬಿಡ್ತಿತ್ತು. ಸಮೀರ್ ಆ ಮುಲ್ಲಾನಿಗೆ ಇನ್ನೊಂದಷ್ಟು ವ್ಯೂಗಳು, ಅಬ್ಬಾ ಎಂಥ ಕೇಸನ್ನ ಹೊರಗೆ ಹಾಕದೆ ಅಂತ. ಈಗ ಜನ ಕೇಳ್ತಾರ, ಅಯೋಗ್ಯ ಯಾವ ಧೈರ್ಯದ ಮೇಲೆ ಈ ಸುಳ್ಳನ್ನು ಹೇಳಿದೆ ಅಂತ. ಈಗ ಪ್ರಶ್ನೆ ಮಾಡ್ಲಿಕ್ಕೆ ನಿಂತಿದ್ದಾರಲ್ಲ, ಯಾರು ನಮಗೆ ಈ ಪ್ರಶ್ನೆ ಮಾಡುವ ತಾಕತ್ತನ್ನ ತಂದು ಕೊಟ್ಟ ಅಂತಂದ್ರೆ ನಿಸ್ಸಂಶಯವಾಗಿ ಅಣ್ಣಪ್ಪನೇ ತಂದು ಕೊಟ್ಟಂತ ತಾಕತ್ತಿದೆ. ಅನುಮಾನ ಇಟ್ಕೋಬೇಡಿ.
ಕಾಂತಾರದ ಮಾತು ಸತ್ಯ. ನೀನು ಇಲ್ಲಿ ಏನು ಮಾಡ್ತೀಯೋ ಮಾಡು, ನ್ಯಾಯಾಲಯದ ಮೆಟ್ಟಿಲ ಮೇಲೆ ನಿನ್ನ ತೀರ್ಮಾನ ನಾನು ಮಾಡ್ತೀನಿ ಅಂತ ಅಣ್ಣಪ್ಪ ಹೇಳಿದ್ರೆ ಯಾವನದನ್ನು ಮೀರ್ಲಿಕ್ಕೆ ಸಾಧ್ಯವಾಗುತ್ತೆ ಹೇಳಿ? ಅಣ್ಣಪ್ಪ ಮುಂದೆ ನಿಂತಾರಿ. ಅಣ್ಣಪ್ಪ ನಮ್ಮನ್ನು ನೋಡ್ದ, ಮಂಜುನಾಥನಿಗೋಸ್ಕರ ಮೊದಲು ಕಾದ, ನಿನ್ನ ಸೇವೆ ಶ್ರದ್ಧೆಯಿಂದ ಮಾಡಿದ್ರು, ನೀನೇ ಕಾಪಾಡು. ನಮ್ಮಲ್ಲಿ ವಿಚಿತ್ರ ಇದೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಮಾತಿದೆ, ದೇವರು ಬೇಕಿದ್ರೆ ಬಿಟ್ಟು ಬಿಡ್ತಾರೆ, ದೈವ ಬಿಡೋದಿಲ್ಲ ಅಂತ. ಮಂಜುನಾಥನಿಗೆ ಅನಿಸಿರ್ಬೋದು, ಎಲ್ಲ ನಮ್ಮವರೇ, ಕೈಗೆ ಕೇಸರಿ ಕಟ್ತಾರೆ, ಶಾಲ್ ಹಾಕ್ತಾರೆ, ಹಿಂದೆ ಹೆಡ್ಗೆವಾರರು ಗುರೂಜಿ ಫೋಟೋ ಇಟ್ಟಿರ್ತಾರೆ, ಎಲ್ಲ ನಮ್ಮವರೇ, ಪಾಪ ಕಠಿಣ ಶಿಕ್ಷೆ ಕೊಡೋದು ಬೇಡ. ಹೇಗಿದ್ರು ವೀರೇಂದ್ರ ಹೆಗಡೆ ಅವರು ಸಮಾಧಾನ ಚಿತ್ತರಾಗಿದ್ದರಿಂದ ಸುದೀರ್ಘ ಕಾಲ ಇದನ್ನ ತಾಳ್ಕೊಳ್ಬಲ್ರು ಅಂತ ಮಂಜುನಾಥ ಸುಮ್ಮನಿದ್ನೇನೋ. ಅಣ್ಣಪ್ಪ ನೋಡಿದ, ನೀ ಸುಮ್ಮನಿರು, ಆದರೆ ನಾನು ಸುಮ್ಮನಿರೋದಿಲ್ಲ, ಈಗ ನನ್ನ ಆಟ ತೋರಿಸ್ತೀನಿ ಅಂತ. ಎಂತ ಆಟ ತೋರಿದ ಅಂತಂದ್ರೆ, ಇಡೀ ಮಂಜುನಾಥನ ಆ ವೈಭವ ಪುನರ್ ಪ್ರತಿಷ್ಠೆಯಾಗುವಂತ ಹಂತಕ್ಕೆ ಬಂತಲ್ಲ, ಆ ಹಂತಕ್ಕೆ ತಂದು ನಿಲ್ಲಿಸಿದ್ರಲ್ಲ. ಮಿತ್ರ, ನಾನು ಕೆಲವರನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳದೆ ಹೋದ್ರೆ ಅನ್ಯಾಯ ಆಗತ್ತೆ. ನಾನು ಮೊದಲಿಗೆ ಮೋಹನ್ ಬೋಳಂಗಡಿಯವರನ್ನ ಮಾತನಾಡಿಸಿದ್ದು ಒಟ್ಟಾರೆ ಈ ಘಟನೆಗೋಸ್ಕರ. ಮೋಹನ್ ಬೋಳಂಗಡಿ ನಾನು ಇವತ್ತು ಬರ್ಲಿಕ್ಕೆ ಹೇಳಿದ್ದೆ, ಬಂದಿದ್ರೆ ಅವರಿಗೆ ನಾನು ಧನ್ಯವಾದ ಸಮರ್ಪಿಸ್ತೀನಿ. ಯಾವ ಕಾಲದಿಂದಲೂ ಮಜಾ ಏನು ಗೊತ್ತೇನು, ಮೋಹನ್ ಬೋಳಂಗಡಿ ಅವರ ವಿಶೇಷ ಏನು ಅಂತಂದ್ರೆ, ನಾನು ಮೊದಲನೇ ಬಾರಿಗೆ ಈ ಕೇಸನ್ನು ಕೇಳಲಿಕ್ಕೆ ಹೋದಾಗ ಮೋಹನ್ ಬೋಳಂಗಡಿ ಅವರೇ ಆ ಕೇಸ್ ಏನು ಅಂದ್ರೆ, ಆ ಕೇಸಿನ ಡೇಟು, ಆ ಕೇಸ್ ಆಗಿದ್ದಲ್ಲಿ, ಯಾರು ಮಾಡಿದ್ದು, ಹೇಗ್ ಮಾಡಿದ್ದು, ಪ್ರತಿಯೊಂದು ವಿವರವನ್ನ ಕಣ್ಣಿಗೆ ಕಟ್ಟುವಂತೆ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಇವ್ರ ವಿಡಿಯೋಗಳನ್ನು ನೋಡಿದ ನಂತರ ಯಾವ ಪ್ರಶ್ನೆ ಕೇಳಿ ಮೋಹನ್ ಬೋಳಂಗಡಿ ಅವ್ರ ಹತ್ರ ಉತ್ತರ ಇರ್ತಿತ್ತು. ನನಗನ್ನಿಸ್ತು, ಮೋಹನ್ ಬೋಳಂಗಡಿ ಅವರೇ, ನೀವು ಬೀದಿಗೆ ಬಂದು ಮಾತನಾಡ್ಬೇಕ್ರಿ. ನನಗೆ ಚೆನ್ನಾಗಿ ಮಾತನಾಡ್ಲಿಕ್ಕೆ ಬರೋದಿಲ್ಲ ಸರ್ ಅಂತಿದ್ರು. ಆದ್ರೆ ಯಾರ್ಯಾರು ಮಾತನಾಡ್ತಾರೋ ಅವರಿಗೆ ಹಿಂದೆ ನಿಂತು ಸೈಲೆಂಟ್ ಆಗಿ ಶಕ್ತಿ ತುಂಬಿದ ಬೋಳಂಗಡಿಯವರೇ, ಸೆಲ್ಯೂಟ್ ನಿಮಗೆ. ಅಫ್ಕೋರ್ಸ್ ವಸಂತರ ಬಗ್ಗೆ ತುಂಬಾ ಬಾರಿ ಚರ್ಚೆ ಆಗಿದೆ. ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ನಾವೆಲ್ಲರೂ ಯಾರು, ಅಫ್ಕೋರ್ಸ್ ಅದು ಧರ್ಮಸ್ಥಳಕ್ಕೆ ಸೀಮಿತವಾಗಿರುವಂಥದ್ದು, ದಕ್ಷಿಣ ಕನ್ನಡಕ್ಕೆ ಸೀಮಿತವಾಗಿರುವಂಥದ್ದು ಅಂತ ನಾವು ಯಾರು ತಲೆನೇ ಹಾಕದೆ ಹೋದಾಗ, ಆವತ್ತು ಅದಕ್ಕೆ ಬಂದು ಆವತ್ತಿನಿಂದ ಇವತ್ತಿನವರೆಗೂ ಮೋರ್ಚಾ ಬಲವಾಗಿ ಹಿಡಿದು, ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡುವಾಗ ಕೇಳ್ತಿದ್ದೆ, ವಸಂತರೇ ನೀವು ಇನ್ನೊಂದು ಕೊಲೆ ಪ್ರಕರಣ ತೆಗೆದುಕೊಂಡು ಬಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡೋದು ಚಕ್ರವರ್ತಿ ಅವರೇ? ಅವರು ಹೊಸದೊಂದು ಕೊಲೆ ಅಂತ ತಗೊಂಡ್ ಬರ್ತಾರೆ, ನಾವು ಅದಕ್ಕೆ ಪ್ರೂಫ್ ಅನ್ನು ಹುಡುಕಾಡ್ಕೊಂಡು ನಾವು ಹೋಗ್ಬೇಕು. ಅವ್ರಿಗೇನು ಸುಳ್ಳು ಹೇಳಲಿಕ್ಕೆ ಟೆನ್ಷನ್ ಇಲ್ಲ. ಒಂದು ಸುಳ್ಳು ಹೇಳ್ಬಿಡ್ತಾರೆ, ಅದು ಸುಳ್ಳು ಅಂತ ಪ್ರೂವ್ ಮಾಡ್ಲಿಕ್ಕೆ ನಾವು ಸಾಯ್ಬೇಕು. ಇದೇ ಕೆಲಸ ಆಗೋಗಿದೆ ನಮ್ಗೆ ಅಂತ ಕಳೆದ 10-12 ವರ್ಷಗಳಿಂದ ನಿರಂತರವಾಗಿ ಅವರು ಆಡಿದ ಪ್ರತಿಯೊಂದು ಮಾತನ್ನು ಸುಳ್ಳು ಅಂತ ಸಾಬೀತು ಮಾಡೋದ್ರಲ್ಲಿ ನಿರತರಾಗಿದ್ದಾರಲ್ಲ. ಕಂಗ್ರ್ಯಾಚುಲೇಷನ್ಸ್. ನಾನು ಬಹಳ ಪ್ರೀತಿಯಿಂದ ಅಭಿನಂದಿಸ್ತೀನಿ.